ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ನನ್ನ ತಮ್ಲೈನ್ ನೋಡಿ. ಹೌದು, ಇವತ್ತು ನಾನು ತೋರಿಸ್ಕೊಡೋಕೆ ಹೊರಟಿರೋದು ಮ್ಯಾಂಗೋ ಐಸ್ ಕ್ರೀಮ್. ಇದನ್ನು ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮನೇಲೇ ತಯಾರು ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಹೇಗೆ? ಮ್ಯಾಂಗೋ ಸೀಸನ್ನೇ ವೇಸ್ಟ್ ಆಗುತ್ತೆ ಅಂತ ಅನ್ಸಲ್ವ ನಿಮಗೆ? ಅದಕ್ಕೋಸ್ಕರ ಬನ್ನಿ ಇವಾಗ ನಾನು ಮ್ಯಾಂಗೋ ಐಸ್ ಕ್ರೀಮ್ಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಂಡೆನ್ಸ್ಡ್ ಮಿಲ್ಕ್ ಬೇಕು. ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು. ಹೇಗೆ ತಯಾರು ಮಾಡ್ಕೊಳ್ಳೋದು, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ 1/2 ಲೀಟರ್ ಹಾಲನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಮಾಡೋಕ್ಕೆ 1/2 ಲೀಟರ್ ಹಾಲು ಬೇಕಾಗತ್ತೆ. ಅದಕ್ಕೆ 250 ml ಅಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ನ ಆ್ಯಡ್ ಮಾಡಿದ ನಂತರ ಕೈ ಬಿಡದೆ ಒಂದು 2-3 ನಿಮಿಷ ಚೆನ್ನಾಗಿ ಆಡಿಸ್ತಾ ಇರಿ. ಅದಾದಮೇಲೆ ಸ್ವಲ್ಪ ಬಟರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಾಯಲಿಕ್ಕೆ ಬಿಡಿ. ಬಟರ್ ಕರಗಲಿಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಇದಕ್ಕೆ ಕೈ ಆಡಿಸ್ಕೊಂಡು ಇರಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀವು ನೋಡ್ಬೋದು. ಫೈನಲ್ಲಾಗಿ ಅದು ಈ ಥರ ತಿಕ್ನೆಸ್ ಬರೋವರೆಗೂ ಕಾಯಿಸ್ಕೋಬೇಕು. ಈ ಥರ ತಿಕ್ನೆಸ್ ಬಂದಮೇಲೆ ಅದನ್ನು ನೋಡಿ, ಇವಾಗ ನೋಡ್ತಿದ್ದೀರಲ್ವ, ಇದೇ ಥರ ತಿಕ್ನೆಸ್ ಬರಬೇಕು. ಅದನ್ನು ಒಂದು ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಳ್ಳಿ. ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೆ. ಇದು ಇವಾಗ ಈ ಬೌಲಷ್ಟಾಗಿದೆ. ಇವಾಗ ಕಂಡೆನ್ಸ್ಡ್ ಮಿಲ್ಕ್ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಮಾವಿನ ಹಣ್ಣು ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಅದ್ರದ್ದು ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನಾನು ತೆಗೆದುಬಿಟ್ಟು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮಾವಿನ ಹಣ್ಣು, ಹಾಲು, ನಾರ್ಮಲ್ ಕಾಯಿಸಿರೋ ಹಾಲು, ಅದು ಕಂಡೆನ್ಸ್ಡ್ ಮಿಲ್ಕ್, ಇವಾಗಿನೂ ಏನು ರೆಡಿ ಮಾಡ್ಕೊಂಡ್ವಲ್ಲ ವೀಡಿಯೋ ಮೊದಲು ತೋರಿಸಿದ್ನಲ್ಲ ಅದು, ಇದು ಮಿಲ್ಕಿ ಮಿಸ್ಟ್ ಅವರ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ನಾನು ಎಲ್ಲದು 250 ml ಅಷ್ಟು ತೊಗೊಂಡಿದ್ದೀನಿ. ಅಳತೆ ಬೇಕಂದರೆ ನೀವು 250 ml ಅಷ್ಟು ಮಾಡ್ಕೊಬೋದು. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮ್ಯಾಂಗೋ ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಹಾಲು, ಕಾಯಿಸಿ ಎತ್ತಿಟ್ಕೊಂಡಿರೋ ಹಾಲು, ನಾರ್ಮಲ್ ಹಾಲು. ಇವಾಗಿದು ಕಂಡೆನ್ಸ್ಡ್ ಮಿಲ್ಕ್ ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ ಅದೆಲ್ಲದನ್ನೂ ಸೇರಿಸಿ ಇವಾಗ ನಾನು ಮಿಕ್ಸಿಗೆ ಆಡಿಸ್ಕೊತಾ ಇದ್ದೀನಿ. ಆಡಿಸ್ಕೊಂಡಾದಮೇಲೆ ಅದು ಈ ಥರ ಫೈನ್ ಪೇಸ್ಟ್ ಆಗೋ ಥರ ಆಡಿಸ್ಕೊಳ್ಳಿ. ಅದನ್ನು ಒಂದು ಕಂಟೈನರ್ ಬಾಕ್ಸ್ ತೊಗೊಳ್ಳಿ ವಿತ್ ಕ್ಯಾಪ್ ಇರೋದು. ಅದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಅದಕ್ಕೆ ಮಿಲ್ಕಿ ಮಿಸ್ಟ್ ಅವರ ಫ್ರೆಶ್ ಕ್ರೀಮ್ ತೊಗೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಫುಲ್ ಹಾಕಬೇಕು. 250 ml ಚೆನ್ನಾಗಿ ಆಡಿಸ್ಕೊಬೇಕು. ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಚೆನ್ನಾಗಿ ಆಡಿಸ್ಕೊಂಡು ಈ ಥರ ಮೇಲಿಂದ ಟ್ಯಾಪ್ ಮಾಡಿ. ಯಾಕಂದರೆ ಒಳಗಡೆ ಯಾವ ಥರದೇ ಇರಬಾರ್ದು, ಅದಕ್ಕೋಸ್ಕರ ಈ ಥರ ಟ್ಯಾಪ್ ಮಾಡಿದ್ದೀನಿ. ಮೇಲೆ ಗಾರ್ನಿಷ್ಗೋಸ್ಕರ ಯಾವುದಾದ್ರು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕಿ. ನಾನಿಲ್ಲಿ ಪಿಸ್ತಾ ಹಾಕ್ತಾಯಿದ್ದೀನಿ. ನಂತರ ಕ್ಯಾಪ್ ಕ್ಲೋಸ್ ಮಾಡಿ, ಒಳಗಡೆ ಯಾವುದೇ ಥರ ಗಾಳಿ ಹೋಗಬಾರ್ದು ಆ ಥರ ಕ್ಯಾಪ್ ಕ್ಲೋಸ್ ಮಾಡಿ 3 hour ಫ್ರಿಜ್ಜಲ್ಲಿಡಿ. ಫ್ರಿಜ್ಜಲ್ಲಿ ಇಟ್ಮೇಲೆ 3 hour ಬಿಟ್ಟು ಹೊರಗಡೆ ತೆಗೀರಿ. ತೆಗೆದ್ಮೇಲೆ ಇವಾಗ ಐಸ್ ಕ್ರೀಮ್ ಫುಲ್ಲಾಗಿ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ. ಇದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ನಿಧಾನಕ್ಕೆ ತೆಗೀರಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಸ್ಕ್ಯೂಬರ್ ಇದ್ದರೆ ಅದರಲ್ಲಿ ತೆಗಿಬೋದು, ಇಲ್ಲಾಂದರೆ ಈ ಥರ ನಾರ್ಮಲ್ ಸ್ಪೂನಲ್ಲೂ ತೆಗಿಬೋದು. ತೆಗೆದ ನಂತರ ಒಂದು ಸರ್ವಿಂಗ್ ಪ್ಲೇಟ್ಗೆ ಅದನ್ನು ನೀಟಾಗಿ ಸರ್ವ್ ಮಾಡಿಕೊಂಡ್ರೆ ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಈ ಥರ ಮ್ಯಾಂಗೋ ಐಸ್ ಕ್ರೀಮ್ನ ಟ್ರೈ ಮಾಡಿ. ಇದು ಎಷ್ಟು ಹೆಲ್ದಿ ಕೂಡ ಅಂದರೆ, ಚಿಕ್ಕ ಮಕ್ಕಳಿಗೆ ಆಚೆ ಕಡೆಯಿಂದ ತರಿಸಿ ಕೊಡೋಕ್ಕಿಂತ ನಾವು ಈ ಥರ ಮನೇಲೇ ಮಾಡಿಕೊಡೋದ್ರಿಂದ ನಮ್ಮ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ. ನಾವೇ ಮಾಡಿ ಕೊಟ್ಟಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ಇದೇ ಥರ ಹೋಮ್ ರೆಮಿಡೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.